ಸರ್ಕಾರದ ವಿರುದ್ಧ ಈಗ ಮತ್ತೆ ಸಿಡಿದೆದ್ದಿದ್ದಾರೆ ಆಶಾ ಕಾರ್ಯಕರ್ತರು. ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಆಶಾ ಕಾರ್ಯಕರ್ತರು ಬೀದರ್ನಲ್ಲಿ ಬೃಹತ್ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಡಿಸಿ ಕಚೇರಿ ಮುಂದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಇದು. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ನಡೆಸಿದ್ರು ಕಾರ್ಯಕರ್ತರು. ಜೊತೆಗೆ 10,000 ಗೌರವಧನ ನೀಡುವುದಾಗಿ ಭರವಸೆಯನ್ನ ನೀಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಈ ಭರವಸೆಯನ್ನು ಕೊಟ್ಟಿದ್ರು ಎಲೆಕ್ಷನ್ ಟೈಮ್ನಲ್ಲಿ. ಆದರೆ ಈ ಭರವಸೆಯನ್ನ ಈಡೇರಿಸಲಿಲ್ಲ. ಈಗ ಆಶಾ ಕಾರ್ಯಕರ್ತರು ಮತ್ತೆ ಸಿಡಿದೆದ್ದಿದ್ದಾರೆ, ಸಮರ ಸಾರ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸ್ಪಾಟ್ ಇಂದನೇ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಭರವಸೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ಆದ್ರೆ ಎಲೆಕ್ಷನ್ ಆಯಿತು, ವಿನ್ ಆಯಿತು, ಸೀಟ್ ಬಂತು, ಜೊತೆಗೆ ಮೊನ್ನೆ ಬಜೆಟ್ ಕೂಡ ಮಂಡನೆ ಆಯಿತು. ಆದ್ರೆ ಆಶಾ ಕಾರ್ಯಕರ್ತರಿಗೆ ಏನೂ ಇಲ್ಲ. ಸೊ ಈಗ ಮತ್ತೆ ಸಮರ ಸಾರ್ತಾ ಇದ್ರೆ ಮತ್ತೆ ಏನ್ ಬೇಡಿಕೆ ಇಟ್ಟಿದ್ದಾರೆ ಅವರದ್ದೀಗ? ಹೌದು ನಿಕೇಶ್, ನಿಜಕ್ಕೂ ಆಶಾ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ನುಡಿದಪ್ಲೆ ನಡೀರಿ ಇಲ್ಲ ಮನಿ ಕಡೆ ನಡೀರಿ ಅಂತೇಳಿ ಆಶಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಆಶಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಸಚಿವರು ಏನಂದ್ರೆ ಆಶಾ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟರು ನೋಡಬಹುದು ನೀವು. ಆ ಭರವಸೆ ಇವತ್ತು ನಿಜಕ್ಕೂ ಈಡೇರಿಲ್ಲ. ಆದ್ರೆ ಬಜೆಟ್ ಅಲ್ಲಿ ಭರವಸೆ ಈಡೇರ್ತದ, ಬಜೆಟ್ ಅಲ್ಲಿ ನಮ್ಮ ಬೇಡಿಕೆ ಈಡೇರ್ತಾ ಎಂಬುದು ಆಶಾ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಇತ್ತು. ಆದ್ರೆ ಆಶಾ ಕಾರ್ಯಕರ್ತರು ಬೇಡಿಕೆ ಗೊತ್ತಾ ಬಜೆಟ್ ಅಲ್ಲಿ ಈಡೇರಿಲ್ಲ ನೋಡಬಹುದು. ರಾಜ್ಯ ಬಜೆಟ್ ನಲ್ಲಿ ಘೋಷಿಸಲಾದ ಬರೀ 1,000 ಮಾತ್ರ ಘೋಷಿಸಿದ್ದಾರೆ. ಆದ್ರೆ 15,000 ರೂಪಾಯಿ ಪ್ರತಿ ತಿಂಗಳು ಗೌರವಧನ ಕೊಡಲೇಬೇಕು ಎಂಬುದು ಇವ್ರದೊಂದೇನು ಬೇಡಿಕೆ ಇತ್ತು. ಆ ಬೇಡಿಕೆಗೆ ನಿಜಕ್ಕೂ ಸರ್ಕಾರ ಎಲ್ಲೋ ಒಂದ್ ಕಡೆ ಗೊತ್ತಾ ಕೊಟ್ಟ ಮಾತು ತಪ್ಪಿದೆ ಅಂತ ಹೇಳ್ಬೋದು. ನೋಡಬಹುದು ದೃಶ್ಯದಲ್ಲಿ ನಮಗೆ ಕನಿಷ್ಠ 10,000 ರೂಪಾಯಿ ಆದ್ರೆ ಗೌರವಧನ ನೀವು ಕೊಡಲೇಬೇಕು ಅಂತ ಹೇಳಿ ಅವ್ರದೊಂದು ಡಿಮಾಂಡ್ ಇತ್ತು. ಆದ್ರೆ ಟೋಟಲಿ ಇವತ್ತು ಬೆಂಗಳೂರಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಹೋರಾಟ ಮಾಡಿ ಸರ್ಕಾರದ ಭರವಸೆಯಿಂದ ಖುಷಿಯಾಗಿ ಊರತ್ತ ಬಂದಂತ ಆಶಾ ಕಾರ್ಯಕರ್ತರು ಮತ್ತೆ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಅಕ್ಕೋರೆ ಟೋಟಲಿ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ನೀವು ಭರವಸೆ ಕೊಡ್ತು, ನಿಮ್ಮ ಹೋರಾಟಕ್ಕೆ ಹೆದರ್ತು, ನಿಮ್ಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು. ಆದ್ರೆ ಕೊಟ್ಟರೇನು ಇವತ್ತು ಮತ್ತೆ ಹೋರಾಟ ಯಾಕೆ, ಏನ್ ಕಾರಣ? ಸರ್ಕಾರ ಕೊಟ್ಟ ಮಾತಿಗೆ ತಪ್ಪಿದೆ ರೀ ಸರ್. ಯಾಕಂದ್ರೆ ನಾವು ಮೊನ್ನೆ ಜನವರಿ 7 ತಾರೀಕಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿದ್ವಿ ಸ್ಟ್ರೈಕಿಗೆ. 4 ದಿವಸ ನಾವು ಅಲ್ಲೇ ಸ್ಟ್ರೈಕ್ ಕುಂತಿದ್ದೇವ್ರಿ. 10,000 ಕೊಡ್ತೀನಿ ಅಂತ ಸಿಎಂ ಮುಖ್ಯಮಂತ್ರಿ ಅವರು ಭರವಸೆ ಕೊಟ್ಟಿದ್ರು. ಕೊಟ್ಟಿದ್ಮೇಲೆ ನಾವು ಬಂದಿವ್ರಿ. ನುಡಿದಂತೆ ನಡೆದಿಲ್ಲ ಸರ್. ಅದಕ್ಕೆ ನಾವು ಮತ್ತೆ ಸ್ಟ್ರೈಕಿಗೆ ಹೊರಟಿದ್ವಿ. ಅವ್ರಿಗೆ ಬಜೆಟ್ ಮುಗಿಯೋದ್ರೊಳಗೆ ಇದು ನೋಡಬಹುದು ನೀವು. ಈಗಾಗಲೇ ಆಶಾ ಕಾರ್ಯಕರ್ತರ ಮಾಸಿಕ 10,000 ರೂಪಾಯಿ ನಮಗೆ ಕೊಡಲೇಬೇಕು ಅಂತ ಹೇಳಿ ಡಿಮಾಂಡ್ ಇತ್ತು. 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಭರವಸೆ ಕೊಟ್ಟರು. ಅದರ ಭರವಸೆ ಈಡೇರದ ಹಿನ್ನೆಲೆಯಲ್ಲಿ ಮತ್ತೆ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ 100 ಜನ ಆಶಾ ಕಾರ್ಯಕರ್ತರು ಏನೋ ರೊಚ್ಚಿಗೆದ್ದಿದ್ದಾರೆ. ಏನ್ ಭರವಸೆ ಕೊಟ್ಟರು, ಏನ್ ಈಡೇರ ಸರ್? ನಾವು 15,000 ಭರವಸೆ ಇಕ್ಕಿದ್ದೇವೆ ಸರ್. 15,000 ಕೊಡ್ರಿ ಅಂತೇಳಿ 10,000 ಕೊಡ್ತೇವೆ. ಸರ್ಕಾರದ ವಿರುದ್ಧ ಈಗ ಮತ್ತೆ ಸಿಡಿದೆದ್ದಿದ್ದಾರೆ ಆಶಾ ಕಾರ್ಯಕರ್ತರು. ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಆಶಾ ಕಾರ್ಯಕರ್ತರು ಬೀದರ್ನಲ್ಲಿ ಬೃಹತ್ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಡಿಸಿ ಕಚೇರಿ ಮುಂದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಇದು. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ನಡೆಸಿದ್ರು ಕಾರ್ಯಕರ್ತರು. ಜೊತೆಗೆ 10,000 ಗೌರವಧನ ನೀಡುವುದಾಗಿ ಭರವಸೆಯನ್ನ ನೀಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಈ ಭರವಸೆಯನ್ನ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ನಲ್ಲಿ. ಆದ್ರೆ ಈ ಭರವಸೆಯನ್ನ ಈಡೇರಿಸಲಿಲ್ಲ. ಈಗ ಆಶಾ ಕಾರ್ಯಕರ್ತರು ಮತ್ತೆ ಸಿಡಿದೆದ್ದಿದ್ದಾರೆ, ಸಮರ ಸಾರ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸ್ಪಾಟ್ ಇಂದನೇ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಭರವಸೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ಆದ್ರೆ ಎಲೆಕ್ಷನ್ ಆಯಿತು, ವಿನ್ ಆಯಿತು, ಸೀಟ್ ಬಂತು, ಜೊತೆಗೆ ಮೊನ್ನೆ ಬಜೆಟ್ ಕೂಡ ಮಂಡನೆ ಆಯಿತು. ಆದ್ರೆ ಆಶಾ ಕಾರ್ಯಕರ್ತರಿಗೆ ಏನೂ ಇಲ್ಲ. ಸೊ ಈಗ ಮತ್ತೆ ಸಮರ ಸಾರ್ತಾ ಇದ್ರೆ ಮತ್ತೆ ಏನ್ ಬೇಡಿಕೆ ಇಟ್ಟಿದ್ದಾರೆ ಅವರದ್ದೀಗ? ಹೌದು ನಿಕೇಶ್, ನಿಜಕ್ಕೂ ಆಶಾ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ನುಡಿದಪ್ಲೆ ನಡೀರಿ ಇಲ್ಲ ಮನಿ ಕಡೆ ನಡೀರಿ ಅಂತೇಳಿ ಆಶಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಆಶಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಸಚಿವರು ಏನಂದ್ರೆ ಆಶಾ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟರು ನೋಡಬಹುದು ನೀವು. ಆ ಭರವಸೆ ಇವತ್ತು ನಿಜಕ್ಕೂ ಈಡೇರಿಲ್ಲ. ಆದ್ರೆ ಬಜೆಟ್ ಅಲ್ಲಿ ಭರವಸೆ ಈಡೇರ್ತದ, ಬಜೆಟ್ ಅಲ್ಲಿ
ನಮ್ಮ ಬೇಡಿಕೆ ಈಡೇರ್ತಾ ಎಂಬುದು ಆಶಾ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಇತ್ತು. ಆದ್ರೆ ಆಶಾ ಕಾರ್ಯಕರ್ತರು ಬೇಡಿಕೆ ಗೊತ್ತಾ ಬಜೆಟ್ ಅಲ್ಲಿ ಈಡೇರಿರಲ್ಲ. ನೋಡಬಹುದು ರಾಜ್ಯ ಬಜೆಟ್ ನಲ್ಲಿ ಘೋಷಿಸಲಾದ ಬರೀ 1,000 ಮಾತ್ರ ಘೋಷಿಸಿದ್ದಾರೆ. ಆದ್ರೆ 15,000 ರೂಪಾಯಿ ಪ್ರತಿ ತಿಂಗಳು ಗೌರವಧನ ಕೊಡಲೇಬೇಕು ಎಂಬುದು ಇವ್ರದೊಂದೇನು ಬೇಡಿಕೆ ಇತ್ತು. ಆ ಬೇಡಿಕೆಗ ನಿಜಕ್ಕೂ ಸರ್ಕಾರ ಎಲ್ಲೋ ಒಂದ್ ಕಡೆ ಗೊತ್ತಾ ಕೊಟ್ಟ ಮಾತು ತಪ್ಪಿದೆ ಅಂತ ಹೇಳ್ಬೋದು. ನೋಡಬಹುದು ದೃಶ್ಯದಲ್ಲಿ ನಮಗೆ ಕನಿಷ್ಠ 10,000 ರೂಪಾಯಿ ಆದ್ರೆ ಗೌರವಧನ ನೀವು ಕೊಡಲೇಬೇಕು ಅಂತ ಹೇಳಿ ಅವ್ರದೊಂದು ಡಿಮಾಂಡ್ ಇತ್ತು. ಆದ್ರೆ ಟೋಟಲಿ ಇವತ್ತು ಬೆಂಗಳೂರಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಹೋರಾಟ ಮಾಡಿ ಸರ್ಕಾರದ ಭರವಸೆಯಿಂದ ಖುಷಿಯಾಗಿ ಊರತ್ತ ಬಂದಂತ ಆಶಾ ಕಾರ್ಯಕರ್ತರು ಮತ್ತೆ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಅಕ್ಕೋರೆ ಟೋಟಲಿ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ನೀವು ಭರವಸೆ ಕೊಡ್ತು, ನಿಮ್ ಹೋರಾಟಕ್ಕೆ ಹೆದರ್ತು, ನಿಮ್ಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು. ಆದ್ರೆ ಕೊಟ್ಟರೇನು ಇವತ್ತು ಮತ್ತೆ ಹೋರಾಟ ಏನ್ ಕಾರಣ? ಸರ್ಕಾರ ಕೊಟ್ಟ ಮಾತಿಗೆ ತಪ್ಪಿದೆ ರೀ ಸರ್. ಯಾಕಂದ್ರೆ ನಾವು ಮೊನ್ನೆ ಜನವರಿ 7 ತಾರೀಕಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿದ್ವಿ ಸ್ಟ್ರೈಕಿಗೆ. 4 ದಿವಸ ನಾವು ಅಲ್ಲೇ ಸ್ಟ್ರೈಕ್ ಕುಂತಿದ್ದೇವ್ರಿ. 10,000 ಕೊಡ್ತೀನಿ ಅಂತ ಸಿಎಂ ಮುಖ್ಯಮಂತ್ರಿ ಅವರು ಭರವಸೆ ಕೊಟ್ಟಿದ್ರು. ಕೊಟ್ಟಿದ್ಮೇಲೆ ನಾವು ಬಂದಿವ್ರಿ. ಭರವಸೆ ಕೊಟ್ಟಮೇಲೆ ನಡ್ಕೊಂಡ್ರೆ ನುಡಿದಂತೆ ನಡೆದಿಲ್ಲ ಸರ್. ಅದಕ್ಕೆ ನಾವು ಮತ್ತೆ ಸ್ಟ್ರೈಕಿಗೆ ಹೊರಟಿದ್ವಿ. ಅವ್ರಿಗೆ ಬಜೆಟ್ ಮುಗಿಯೋದ್ರೊಳಗೆ ಇದು ನೋಡಬಹುದು ನೀವು ಈಗಾಗಲೇ ಆಶಾ ಕಾರ್ಯಕರ್ತರ ಮಾಸಿಕ 10,000 ರೂಪಾಯಿ ನಮಗೆ ಕೊಡಲೇಬೇಕು ಅಂತ ಹೇಳಿ ಡಿಮಾಂಡ್ ಇತ್ತು. 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಭರವಸೆ ಕೊಟ್ಟರು. ಅದರ ಭರವಸೆ ಈಡೇರದ ಹಿನ್ನೆಲೆಯಲ್ಲಿ ಮತ್ತೆ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ 100 ಜನ ಆಶಾ ಕಾರ್ಯಕರ್ತರು ಏನೋ ರೊಚ್ಚಿಗೆದ್ದಿದ್ದಾರೆ. ಏನಕ್ಕೋರೆ ಏನ್ ಭರವಸೆ ಕೊಟ್ಟರು, ಏನ್ ಈಡೇರ? ಸರ್ ನಾವು 15,000 ಭರವಸೆ ಇಕ್ಕಿದೇವ್ ಸರ್. 15,000 ಕೊಡ್ರಿ ಅಂತೇಳಿ 10,000 ಕೊಡ್ತೇವೆ. ಸರ್ಕಾರದ ವಿರುದ್ಧ ಈಗ ಮತ್ತೆ ಸಿಡಿದೆದ್ದಿದ್ದಾರೆ ಆಶಾ ಕಾರ್ಯಕರ್ತರು. ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಆಶಾ ಕಾರ್ಯಕರ್ತರು ಬೀದರ್ನಲ್ಲಿ ಬೃಹತ್ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಡಿಸಿ ಕಚೇರಿ ಮುಂದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಇದು. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ನಡೆಸಿದ್ರು ಕಾರ್ಯಕರ್ತರು. ಜೊತೆಗೆ 10,000 ಗೌರವಧನ ನೀಡುವುದಾಗಿ ಭರವಸೆಯನ್ನ ನೀಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಈ ಭರವಸೆಯನ್ನು ಕೊಟ್ಟಿದ್ರು ಎಲೆಕ್ಷನ್ ಟೈಮ್ನಲ್ಲಿ. ಆದ್ರೆ ಈ ಭರವಸೆಯನ್ನ ಈಡೇರಿಸಲಿಲ್ಲ. ಈಗ ಆಶಾ ಕಾರ್ಯಕರ್ತರು ಮತ್ತೆ ಸಿಡಿದೆದ್ದಿದ್ದಾರೆ, ಸಮರ ಸಾರ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸ್ಪಾಟ್ ಇಂದನೇ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆಗೆ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಭರವಸೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ಆದ್ರೆ ಎಲೆಕ್ಷನ್ ಆಯಿತು, ವಿನ್ ಆಗಾಯಿತು, ಸೀಟ್ ಬಂತು, ಜೊತೆಗೆ ಮೊನ್ನೆ ಬಜೆಟ್ ಕೂಡ ಮಂಡನೆ ಆಯಿತು. ಆದ್ರೆ ಆಶಾ ಕಾರ್ಯಕರ್ತರಿಗೆ ಏನೂ ಇಲ್ಲ. ಸೊ ಈಗ ಮತ್ತೆ ಸಮರ ಸಾರ್ತಾ ಇದ್ರೆ ಮತ್ತೆ ಏನ್ ಬೇಡಿಕೆ ಇಟ್ಟಿದ್ದಾರೆ ಅವರದ್ದೀಗ? ಹೌದು ನಿಕೇಶ್, ನಿಜಕ್ಕೂ ಆಶಾ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ರೊಚ್ಚಿಗೆದ್ದರ ಅಂತ ಹೇಳ್ಬೋದು. ನುಡಿದಪ್ಲೆ ನಡೀರಿ ಇಲ್ಲ ಮನಿ ಕಡೆ ನಡೀರಿ ಅಂತೇಳಿ ಆಶಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಆಶಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಸಚಿವರು ಏನಂದ್ರೆ ಆಶಾ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟರು. ನೋಡಬಹುದು ನೀವು, ಆ ಭರವಸೆ ಇವತ್ತು ನಿಜಕ್ಕೂ ಈಡೇರಿಲ್ಲ. ಅದ್ರ ಬಜೆಟ್ ಅಲ್ಲಿ ಭರವಸೆ ಈಡೇರ್ತಾ, ಬಜೆಟ್ ಅಲ್ಲಿ ನಮ್ಮ ಬೇಡಿಕೆ ಈಡೇರ್ತಾ ಎಂಬುದು ಆಶಾ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಇತ್ತು. ಆದ್ರೆ ಆಶಾ ಕಾರ್ಯಕರ್ತರು ಬೇಡಿಕೆ ಗೊತ್ತಾ ಬಜೆಟ್ ಅಲ್ಲಿ ಈಡೇರಿರಲ್ಲ. ನೋಡಬಹುದು ರಾಜ್ಯ ಬಜೆಟ್ ನಲ್ಲಿ ಘೋಷಿಸಲಾದ ಬರೀ 1,000 ಮಾತ್ರ ಘೋಷಿಸಿದ್ದಾರೆ. ಆದ್ರೆ 15,000 ರೂಪಾಯಿ ಪ್ರತಿ ತಿಂಗಳು ಗೌರವಧನ ಕೊಡಲೇಬೇಕು ಎಂಬುದು ಇವ್ರದೊಂದೇನು ಬೇಡಿಕೆ ಇತ್ತು. ಆ ಬೇಡಿಕೆಗ ನಿಜಕ್ಕೂ ಸರ್ಕಾರ ಎಲ್ಲೋ ಒಂದ್ ಕಡೆ ಗೊತ್ತಾ ಕೊಟ್ಟ ಮಾತು ತಪ್ಪಿದೆ ಅಂತ ಹೇಳ್ಬೋದು. ನೋಡಬಹುದು ದೃಶ್ಯದಲ್ಲಿ ನಮಗೆ ಕನಿಷ್ಠ 10,000 ರೂಪಾಯಿ ಆದ್ರೆ ಗೌರವಧನ ನೀವು ಕೊಡಲೇಬೇಕು ಅಂತ ಹೇಳಿ ಅವ್ರದೊಂದು ಡಿಮಾಂಡ್ ಇತ್ತು. ಆದ್ರೆ ಟೋಟಲಿ ಇವತ್ತು ಬೆಂಗಳೂರಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಹೋರಾಟ ಮಾಡಿ ಸರ್ಕಾರದ ಭರವಸೆಯಿಂದ ಖುಷಿಯಾಗಿ ಊರತ್ತ ಬಂದಂತ ಆಶಾ ಕಾರ್ಯಕರ್ತರು ಮತ್ತೆ ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಅಕ್ಕೋರೆ ಟೋಟಲಿ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ನೀವು ಭರವಸೆ ಕೊಡ್ತು, ನಿಮ್ ಹೋರಾಟಕ್ಕೆ ಹೆದರ್ತು, ನಿಮ್ಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು. ಆದ್ರೆ ಕೊಟ್ಟರೇನು ಇವತ್ತು ಮತ್ತೆ ಹೋರಾಟ ಏನ್